ಮೈಸೂರು ಆಕಾಶವಾಣಿಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಅಮೃತ ಸಿಂಚನ 1955ರಲ್ಲಿ ಸ್ಥಗಿತಗೊಂಡ ಮೈಸೂರು ಆಕಾಶವಾಣಿ ಪ್ರಸಾರ ಪುನರಾರಂಭಿಸಿದ್ದು 1974 ನವೆಂಬರ್ 14ರಂದು. ಇದಕ್ಕೆ ಪೂರಕವಾಗಿ 2 ವರ್ಷಗಳ ಮೊದಲೇ ಸಿದ್ಧತೆಯಲ್ಲಿ ಪಾಲ್ಗೊಂಡು ಮೊದಲ ಸಹಾಯಕ ಕೇಂದ್ರ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದವರು ಶ್ರೀ ಎಂ ಶಂಕರ್. ಈಗ ಕೇಳಿ ಶ್ರೀ ಎಂ ಶಂಕರ್ ಅವರನ್ನ ಕುರಿತ ಸಂಸ್ಮರಣ ಭಾಷಣ ಶ್ರೀ ವಿ ಬಸವರಾಜ್ ಅವರಿಂದ. ನನಗೆ ಶಂಕರ್ ಅವರ ಪರಿಚಯ ಆದದ್ದು 1975ರಲ್ಲಿ. ಆ ವರ್ಷ ಆಕಾಶವಾಣಿ ಮೈಸೂರು ಮತ್ತೆ ಸ್ವಂತ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಸಿದ್ಧ ಆಗ್ತಾ ಇತ್ತು. ಆ ಸಿದ್ಧತೆ ಭಾರ ಹೊತ್ತು ನಿಂತಿದ್ದವರು ಎಂ ಶಂಕರ್. ಮೈಸೂರು ಆಕಾಶವಾಣಿಯಿಂದ ಮತ್ತೆ ಪ್ರಸಾರ ಮಾಡೋ ಕಾರ್ಯ ಆ ವೇಳೆಗಾಗಲೇ ಅಂದರೆ 1974ರ ನವೆಂಬರ್ನಿಂದಾನೇ ಶುರುವಾಗಿತ್ತು. 1975ರಲ್ಲಿ ನಾಟಕ ಮಾಡೋದಕ್ಕೆ ಕಾರ್ಯಕ್ರಮ ನಿರ್ವಾಹಕನಾಗಿ ನನ್ನ ಆಯ್ಕೆ ಕೂಡ ಆಗಿತ್ತು. ಜೂನ್ ತಿಂಗಳಲ್ಲಿ ಮೈಸೂರು ಆಕಾಶವಾಣಿ ಸೇರಿದೆ. ಶಂಕರ್ ಅವರ ಮಾರ್ಗದರ್ಶನದಲ್ಲಿ ನನ್ನ ಮಾಧ್ಯಮದ ಬದುಕು ಹೀಗೆ ಶುರುವಾಯಿತು. ಮುಂದೆ ಸುಮಾರು 2 ವರ್ಷಗಳ ಕಾಲ ಶಂಕರ್ ಅವರ ಜೊತೆ ಕೆಲಸ ಮಾಡೋ ಅವಕಾಶ ನನಗಿತ್ತು. ಶಂಕರ್ ಅವರು ಅತ್ಯಂತ ಸರಳ ನೇರ ಸಜ್ಜನರು. ಅವರದ್ದು ಆಡಂಬರವಿಲ್ಲದ ವ್ಯಕ್ತಿತ್ವ, ಸ್ಪಷ್ಟ ಮನಸ್ಸು, ಸ್ಫಟಿಕ ಚಿಂತನೆ, ಗೋಜಿಲ್ಲದ ವಿಚಾರಧಾರೆ. ಅವರ ಸ್ವಭಾವದಲ್ಲಿ ಯಾವ ಸೋಗೂ ಇರಲಿಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಅತ್ಯಂತ ಸೂಕ್ಷ್ಮ ವಿವರಗಳಿಗೂ ಕೂಡ ಶಂಕರ್ ಅವರು ಗಮನ ಕೊಡ್ತಾ ಇದ್ರು. ಮೈಸೂರು ಆಕಾಶವಾಣಿಯನ್ನು ಮತ್ತೆ ಶುರು ಮಾಡಿ ಪ್ರಸಾರ ಮಾಡೋ ಗುರುತರ ಜವಾಬ್ದಾರಿ ಅವರ ಮೇಲಿತ್ತು. ಮುಂದೆ ಮೈಸೂರು ಆಕಾಶವಾಣಿ ಸಮರ್ಥವಾಗಿ ಬೆಳೆಯೋದಕ್ಕೆ ಭದ್ರ ಬುನಾದಿಯ ಅವಶ್ಯಕತೆ ಇತ್ತು. ಇದನ್ನು ಶಂಕರ್ ಅವರು ಅತ್ಯಂತ ನಿಷ್ಠೆಯಿಂದ ಮಾಡಿದರು. ಶಂಕರ್ ಅವರ ದೊಡ್ಡ ಗುಣ ಅಂದರೆ ಅವರು ಯಾವುದೇ ಥರದ ಯಾರ ಒತ್ತಡಕ್ಕೂ ಒಳಗಾಗ್ತಾ ಇರಲಿಲ್ಲ. ಅಂಥ ದೃಢತೆ ಇತ್ತು ಅವರಲ್ಲಿ. ಅವರಿಗೆ ಯಾರ ಮುಲಾಜೂ ಇರಲಿಲ್ಲ. ಹಾಗಾಗಿ ಸಂಸ್ಥೆಗೆ ಸೂಕ್ತ ನೌಕರ ವರ್ಗದ ಆಯ್ಕೆ ಮಾಡೋದಕ್ಕೆ ಸಾಧ್ಯವಾಯಿತು. ಇದು ಮೈಸೂರು ಆಕಾಶವಾಣಿಗೆ ಶಂಕರ್ ಅವರು ಕೊಟ್ಟ ದೊಡ್ಡ ಕೊಡುಗೆ. ಶಂಕರ್ ಅವರು ಆಕಾಶವಾಣಿಯ ಬೇರೆ ಬೇರೆ ಕೇಂದ್ರಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ದೆಹಲಿನಲ್ಲಿ ಕೆಲಸ ಮಾಡಿದ ನುರಿತ ಅನುಭವಿ ವೃತ್ತಿಪರಿಣಿತರಾಗಿದ್ದರು. ಅವರಿಗೆ ಆಕಾಶವಾಣಿಯ ನಿಜ ಅವಶ್ಯಕತೆಗಳ ಬಗ್ಗೆ ಸ್ಪಷ್ಟ ಪರಿಚಯವಿತ್ತು. ಹಾಗಾಗಿ ಶುರುವಿನಲ್ಲಿ ಯಾರು ಯಾವುದೇ ಕೆಲಸಕ್ಕೆ ನೇಮಿತ ಆಗಿದ್ದರೂ ಕೂಡ ಎಲ್ಲರಿಗೂ ಆಕಾಶವಾಣಿಯ ಎಲ್ಲ ಅಂಗಗಳ ಪರಿಚಯ ಆಗುವಂತೆ ವ್ಯವಸ್ಥೆ ಮಾಡಿದರು. ಇದು ನನ್ನ ಹಾಗೆ ಹೊಸದಾಗಿ ಬಂದವರಿಗೆ ಒಳ್ಳೆ ತಳಪಾಯವಾಯಿತು. 1975ರ ನವೆಂಬರ್ನಲ್ಲಿ ಮೈಸೂರು ಆಕಾಶವಾಣಿ ಮತ್ತೆ ಸ್ವಂತ ಪ್ರಸಾರ ಶುರು ಮಾಡಿತು. ಶಂಕರ್ ಅವರು ನಾಟಕ, ಸಂಗೀತ, ಭಾಷಣ, ಮಕ್ಕಳ ಕಾರ್ಯಕ್ರಮ, ಮಹಿಳಾ ಕಾರ್ಯಕ್ರಮ ಹೀಗೆ ಮಾಮೂಲು ಕಾರ್ಯಕ್ರಮಗಳ ಜೊತೆಗೇನೆ ಸ್ವಲ್ಪ ಭಿನ್ನವಾದ 2 ಕಾರ್ಯಕ್ರಮಗಳನ್ನು ರೂಪಿಸಿದರು. ಒಂದು ನನ್ನ ಸಂಗೀತ ಭಂಡಾರದಿಂದ, ಇನ್ನೊಂದು ಕಥಾ ಸಮಯ. ನನ್ನ ಸಂಗೀತ ಭಂಡಾರದಿಂದ ಈ ಕಾರ್ಯಕ್ರಮದಲ್ಲಿ ಸಹೃದಯ ಶ್ರೋತೃಗಳು ತಮ್ಮ ಬಳಿ ಇರುವಂಥ ಅಮೂಲ್ಯವಾದ ಅಪರೂಪದ ಸಂಗೀತ ಕೃತಿಗಳನ್ನು, ಹಾಡುಗಳನ್ನು, ಅಂದರೆ ಆ ಧ್ವನಿ ಮುದ್ರಿಕೆಗಳನ್ನು ಸೂಕ್ತ ವಿವರಗಳ ಜೊತೆ ಪ್ರಸಾರ ಮಾಡೋದಕ್ಕೆ ಅವಕಾಶ ಆಯಿತು. ಈ ಕಾರ್ಯಕ್ರಮದಡಿ ನಮ್ಮ ಜನರಲ್ KM ಕಾರ್ಯಪ್ಪ ಅವರು 2 ಬಾರಿ ತಮ್ಮ ಬಳಿ ಇದ್ದ ಅಪರೂಪದ ಗಾನ ಮುದ್ರಿಕೆಗಳನ್ನು ಸೂಕ್ತ ಹಿನ್ನೆಲೆ ವಿವರಗಳೊಟ್ಟಿಗೆ, ಅಂದರೆ ಯಾವ ಗಾನ ಮುದ್ರಿಕೆಯನ್ನು ಅವರು ಯಾವ ರೆಜಿಮೆಂಟ್ನಲ್ಲಿದ್ದ ಕೊಂಡ್ಕೊಂಡ್ರು, ಯಾವ ಯೋಧರನ್ನು ಹುರಿದುಂಬಿಸಲು ಕೊಂಡುಕೊಂಡ್ರು, ಹೀಗೆ ನಮಗೆ ಗೊತ್ತಿರದ ಹಲವು ವಿವರಣೆಗಳನ್ನು ಕೊಟ್ಟು ಅಲಭ್ಯವಿದ್ದ ಹಲವಾರು ಗಾನ ಮುದ್ರಿಕೆಗಳ ಪರಿಚಯ ಮಾಡಿಸಿದ್ದು ನನಗೆ ಇನ್ನೂ ಸ್ಪಷ್ಟ ನೆನಪಿದೆ. ಕಥಾ ಸಮಯ ಈ ಶೀರ್ಷಿಕೆ ಅಡಿನಲ್ಲಿ ಮರೆತು ಹೋದ
ನೆನಪಿನಿಂದ ಮಸುಕಾಗುತ್ತಿರುವ ಕನ್ನಡ ಕೃತಿಗಳ ಪರಿಚಯ ಮಾಡಿಸುವ ವ್ಯವಸ್ಥೆ ಮಾಡಿದ್ದರು ಶಂಕರ್. ಅಂದರೆ ಒಂದು ಕೃತಿಯ ಆಯ್ದ ಭಾಗಗಳನ್ನು 6 ಕಂತುಗಳಲ್ಲಿ ಪ್ರಸಾರ ಮಾಡಿ ಆ ಕೃತಿಯನ್ನು ಪರಿಚಯಿಸುತ್ತಿದ್ದರು. ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ, ಕನ್ನಡ ಭಾಷೆಗೆ ಹೊಸ ತಿರುವು ಕೊಟ್ಟ ಮುದ್ರಾ ಮಂಜೂಷ, ಬಾಣನ ರಮ್ಯ ಕಾದಂಬರಿ ಮುಂತಾದ ಹಲವಾರು ಕೃತಿಗಳ ಪ್ರಸಾರ ಎಲ್ಲ ಕೇಳುಗರ ಮನಸೆಳೆದಿತ್ತು. ಹೀಗೆ ಸ್ವಲ್ಪ ಭಿನ್ನ ರೀತಿಯ ಆಲೋಚನೆ ಶಂಕರ್ ಅವರ ವಿಶೇಷವಾಗಿತ್ತು. ಇಂಥ ವಿಶೇಷತೆಯಿಂದನೇ ಮೈಸೂರು ಆಕಾಶವಾಣಿ ಕೆಲವೇ ಗಂಟೆ ಮಾತ್ರ ಪ್ರಸಾರ ಮಾಡುವ ಪುಟ್ಟ ಕೇಂದ್ರವಾಗಿದ್ದರೂ ರಾಷ್ಟ್ರ ಮಟ್ಟದಲ್ಲೂ ಎದ್ದು ಕಾಣುವಂತೆ ಮಾಡಿದ್ದರು. ಶಂಕರ್ ಅವರಿಗೆ ತೋಟಗಾರಿಕೆಯಲ್ಲೂ ವಿಶೇಷ ಆಸಕ್ತಿ. ಅಪರೂಪದ ಗಿಡಮೂಲಿಕೆಗಳನ್ನು ತಂದು ಆಕಾಶವಾಣಿ ಪರಿಸರದಲ್ಲಿ ಬೆಳೆಸಿ ಉಪಚರಿಸುತ್ತಿದ್ದರು. ಜೊತೆಗೆ ಶಂಕರ್ ಅವರು ಸಮಯ ನಿಷ್ಠುರಿ. 9 ಗಂಟೆಗೆ ಸರಿಯಾಗಿ ತಮ್ಮ ಒಂದು ಹಳೆಯ ಸೈಕಲ್ ಹಿಡಿದು ನಿಲಯಕ್ಕೆ ಬರುತ್ತಿದ್ದರು. ನಿಲಯಕ್ಕೆ ಬರುವ ಎಲ್ಲ ಕಲಾವಿದರನ್ನು ಆತ್ಮೀಯತೆಯಿಂದ ಮಾತಾಡಿಸಿ ಅತ್ಯಂತ ಗೌರವದಿಂದ ಕಾಣುತ್ತಿದ್ದರು. ಎಲ್ಲ ಸಹೋದ್ಯೋಗಿಗಳನ್ನು ತಾರತಮ್ಯವಿಲ್ಲದೆ ನೋಡುತ್ತಿದ್ದರು. ನಿಜ, ಯಾರಾದರೂ ತಮ್ಮ ಕೆಲಸದಲ್ಲಿ ಆಗೊಮ್ಮೆ ಈಗೊಮ್ಮೆ ಎಡವಿದಾಗ ಗದರುತ್ತಿದ್ದರು. ಆದರೆ ವೈಷಮ್ಯ ಇರುತ್ತಿರಲಿಲ್ಲ. 1977ರಲ್ಲಿ ಶಂಕರ್ ಅವರಿಗೆ ಬಡ್ತಿಯಾಯಿತು. ನಿಲಯ ನಿರ್ದೇಶಕರಾದರು. ಪರಿಣಾಮ ಮೈಸೂರಿನಿಂದ ಅವರ ವರ್ಗವಾಯಿತು. ಅವರು ಮೈಸೂರು ಬಿಡುವ ಮುನ್ನ ಸುಮಾರು 1 ವಾರ ಕಾಲ ನಿಲಯದ ಎಲ್ಲ ಸಹೋದ್ಯೋಗಿಗಳನ್ನು ತಂಡವಾಗಿ ಮನೆಗೆ ಬರಮಾಡಿಕೊಂಡು ಅವರ ಪತ್ನಿ ಮತ್ತು 3 ಮಕ್ಕಳೊಡನೆ ಮನೆಯಲ್ಲೇ ಮಾಡಿದ ತಿಂಡಿ ತೀರ್ಥ ಕೊಟ್ಟು ಆತ್ಮೀಯತೆಯಿಂದ ಉಪಚರಿಸಿದ ನೆನಪು ನನ್ನ ಮನಸ್ಸಿನಲ್ಲಿ ಇನ್ನೂ ಅಚ್ಚ ಹಸುರಾಗಿದೆ. ಶಂಕರ್ ಅವರು ನಿಜವಾಗಿಯೂ ಅಪರೂಪದ ವ್ಯಕ್ತಿಯಾಗಿದ್ದರು. ಇದುವರೆಗೂ 1974ರಲ್ಲಿ ಪುನರುಪ್ರಸಾರ ಆರಂಭಿಸಿದ ಮೈಸೂರು ಆಕಾಶವಾಣಿಯ ಮೊದಲ ಸಹಾಯಕ ಕೇಂದ್ರ ನಿರ್ದೇಶಕರಾಗಿದ್ದ ಶ್ರೀಯುತ ಎಂ ಶಂಕರ್ ಅವರನ್ನು ಕುರಿತು ಶ್ರೀ ವಿ ಬಸವರಾಜ್ ಅವರಿಂದ ಸಂಸ್ಮರಣ ಭಾಷಣ ಕೇಳಿದಿರಿ. ಈಗ ಕೇಳಿ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಖ್ಯಾತ ಇಂಗ್ಲಿಷ್ ಕಾದಂಬರಿಕಾರ ಆರ್.ಕೆ. ನಾರಾಯಣ್ ಅವರೊಂದಿಗಿನ ಸಂದರ್ಶನ. ಇವರನ್ನ ಸಂದರ್ಶಿಸಿದ್ದಾರೆ ಪುನರಾರಂಭಗೊಂಡ ಮೈಸೂರು ಆಕಾಶವಾಣಿಯ ಮೊದಲ ಸಹಾಯಕ ನಿರ್ದೇಶಕರಾದ ಶ್ರೀ ಎಂ ಶಂಕರ್ ಅವರು. ನಮ್ಮ ಇಂಗ್ಲಿಷ್ ಲೇಖಕರಲ್ಲಿ ಬಹಳ ವಿಶಿಷ್ಟವಾದ ರೀತಿಯವರು ನೀವು. ಹೊರಗಿನ ಯಾವ ಸಿದ್ಧಾಂತವೋ ಸಾಮಾಜಿಕವೇ ಆಗಲಿ ಸಾಹಿತ್ಯಿಕವೇ ಆಗಲಿ ನಿಮ್ಮ ಮೇಲೆ ಯಾವ ಪರಿಣಾಮವನ್ನು ಬೀಳ್ದಾಗ ಕಾಣಿಸೋದಿಲ್ಲ. ನಿಮ್ಮ ಇಂಗ್ಲೀಷಿನ ಮೇಲೆ ಕೂಡ ಹೊರಗಿನ ಪ್ರಭಾವ ಇದ್ದಾಗ ಕಾಣಿಸೋದಿಲ್ಲ. ನಿಮ್ಮ ಕಾದಂಬರಿ ಕಥೆಗಳೆಲ್ಲ ನಮ್ಮ ಜೀವನವನ್ನೇ ಕುರಿತವೋ ನಮ್ಮ ದೃಷ್ಟಿಯಿಂದಲೇ ಬರೆದವು. ಆದರೂ ನಿಮ್ಮ ಮೊದಲ ಕಾದಂಬರಿಗಳು ಬೇರೆ ದೇಶದಲ್ಲೇ ಪ್ರಕಟವಾಗಬೇಕಾಗಿ ಬಂತು. ಯಾಕೆ ಇದು? ಇಲ್ಲಿ ನಾನು ಬರೆಯೋಕ್ಕೆ ಆರಂಭಿಸಿದಾಗ ಪಬ್ಲಿಷರ್ಸ್ ಇರಲಿಲ್ಲ. ಅಲ್ಲಿ ಜನರಲ್ ಪಬ್ಲಿಷರ್ಸ್ ಅಂತ ಕ್ಲಾಸೇ ಇರಲಿಲ್ಲ. ಅಲ್ಲಿ ಬರೀ ಎಜುಕೇಷನಲ್ ಪಬ್ಲಿಷಿಂಗ್ ಮಾತ್ರ ಇತ್ತು. ಟೆಕ್ಸ್ಟ್ ಬುಕ್ಸ್, ಸ್ಕೂಲ್ ಬುಕ್ಸ್ ಇದು ಮಾತ್ರ ಪಬ್ಲಿಷ್ ಮಾಡೋರು ಬ್ರಿಟಿಷ್ ಕಂಪನಿ ಒಂದು 3 ಕಂಪನಿ ಕಂಪ್ಲೀಟಾಗಿ ಅವರ ಮನಾಪಲಿಯಾಗಿ ಇಟ್ಕೊಂಡಿದ್ರು ಇಲ್ಲಿ. ಅದರಿಂದ ಟೆಕ್ಸ್ಟ್ ಬುಕ್ ಇಲ್ಲದೆ ಇರೋ ಪುಸ್ತಕ ಪಬ್ಲಿಷ್ ಆಗೋ ಚಾನ್ಸೇ ಇರಲಿಲ್ಲ. ಅದಕ್ಕೆ ಬೇಕಾದ ಆರ್ಗನೈಸೇಷನ್ ಇಲ್ಲ, ಯಾವ ವ್ಯವಸ್ಥೆನೂ ಇರಲಿಲ್ಲ ಭಾಷೆಗಳಲ್ಲಿ, ಇಂಗ್ಲಿಷ್ನಲ್ಲಿ. ಹೌದು. ಆದರೆ ತಮಿಳಿನಲ್ಲಿ ಬಹಳ ಕಮ್ಮಿ, ಕೆಲವು ಆಗ್ತಾ ಇದ್ವು. ಕ್ಲಾಸಿಕ್ಸ್ ಮಾತ್ರ ಆಗ್ತಾ ಇತ್ತು. ಈಗ ರಾಮಾಯಣ, ತಿರುಕುರಳ್, ಬಂಕಿಮ್ ಚಂದ್ರ ಭಾಷಾಂತರಗಳು ಕೆಲವಾದ್ವೇನೋ, ಸ್ವಲ್ಪ ಗಳಗನಾಥರ ಸ್ವಲ್ಪ ಕಾದಂಬರಿಗಳು ಆಗ್ತಾ ಇದ್ವು ಹೊರಗಿನವರೇ. ಆದ್ರೆ ನಮ್ಮ ದೇಶದವ್ರಿಗೂ ಇಂಗ್ಲಿಷ್ ಓದೋ ಅಭ್ಯಾಸ ಅಷ್ಟೊತ್ತಿಗೆ ಬಂದುಬಿಟ್ಟಿತ್ತು. ಹೌದು. ಆದರೆ ನಿಮ್ಮ ಮೊದಲ ಕಾದಂಬರಿಗಳನ್ನು ಬೇರೆ ದೇಶದವ್ರು ಹೆಚ್ಚು ಮೆಚ್ಕೊಂಡು ಹಾಕಿ ಕಾಣಿಸುತ್ತಲ್ಲ. ಅದು ಅವ್ರ ಭಾಷೆ ಅಲ್ಲ, ಇಂಗ್ಲೀಷ್ ಅವ್ರ ದೇಶಕ್ಕೆ ಸೇರಿದ ಭಾಷೆ. ಆಗ ಅದರಿಂದ ಅದನ್ನು ಅಪ್ರಿಷಿಯೇಟ್ ಮಾಡೋದು ಅಲ್ಲೇ ಜಾಸ್ತಿ ಇತ್ತು. ಒಂದು ಪುಸ್ತಕ ಪಬ್ಲಿಷ್ ಆಗೋದು, ಆಮೇಲೆ ಅದು ರಿವ್ಯೂ ಮಾಡೋದು, ಆಮೇಲೆ ಅದು ಡಿಸ್ಟ್ರಿಬ್ಯೂಟ್ ಮಾಡೋದು, ಅಷ್ಟಕ್ಕೂ ಅವಕಾಶ ಅಲ್ಲೇ ಇತ್ತು. ನಮ್ಮ ಇಂಡಿಯಾದಲ್ಲಿರಲಿಲ್ಲ ಅಷ್ಟು. ಆದರೆ ನಮ್ಮ ಇಂಡಿಯಾ ದೇಶದಲ್ಲಿ ಜನ ಶೇಕ್ಸ್ಪಿಯರ್ನ ಓದ್ತಾ ಇದ್ರು. ಶೇಕ್ಸ್ಪಿಯರ್ ಅಲ್ಲಿಂದಲೇ ಬರೋ ಎಡಿಷನ್ಸ್ ತಾನೆ.
ಅಲ್ಲಿಂದಲೇ ಬಂದ ನಿಮ್ಮ ಪುಸ್ತಕಗಳನ್ನು ಇಲ್ಲಿ ಜನ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ತಗೊಂಡೇನು ಯಾಕೆ ಓದಲಿಲ್ಲ? ಓದ್ರಲ್ಲ, ಬೇಕಾದಷ್ಟು ಹೋದ್ರು. ಅಲ್ಲಿಂದ ಒಂದು ಎಡಿಷನ್ಸ್ ಇಲ್ಲಿ ಮಾರೋದು. ಆಗ ಎಲ್ಲ ಆಗ ನಮ್ಮ ಬಟ್ಟೆಗಳೇ ಲಂಕೇಶ್ವರಿಂದ ಬರ್ತಾಯಿತ್ತು ಅಲ್ವಾ. ಪಂಚೆ ಕೂಡ ಅಲ್ಲೇ ವೀವ್ ಮಾಡಿ ಬರೋದು, ಇಲ್ಲಿ ಬರೋದು. ಅದೇ ಥರ ನನ್ನ ಪುಸ್ತಕನ ಅಲ್ಲಿ ಪ್ರಿಂಟ್ ಆಗಿ ಪಬ್ಲಿಷ್ ಆಗಿ ಇಲ್ಲಿ ಬಂದ ಮೇಲೆ ಅದಕ್ಕೆ ಒಂದು ಬೇರೆ ವ್ಯಾಲ್ಯೂ ಇಟ್ಟಿದ್ರು ಎಲ್ಲರೂ. ಇಂಗ್ಲೆಂಡ್ಲಿ ಪಬ್ಲಿಷ್ ಆಯಿತು ಅಂತ ಇಲ್ಲಿ ತಗೊಳ್ಳೋರು. ನಿಮ್ಮ ಮೊದಲ ಪರದೇಶ ಯಾತ್ರೆ 1956ರಲ್ಲಿ, ಅಂದರೆ ನಿಮ್ಮ ಮೊದಲ ಕಾದಂಬರಿ ಪ್ರಕಟವಾಗಿ 20 ವರ್ಷ ಕಳೆದ ಮೇಲೆ ನಡೀತಲ್ವೇ? ಹೌದು. ಯಾತ್ರೆ ಬಹಳ ಸಂತೋಷಕರವಾಗಿತ್ತೇನೋ? ಭಾಳ ಚೆನ್ನಾಗಿತ್ತು. ಆದರೆ ಒಂದು ಹೊಸದಾಗಿ ಏನು ಮೈಂಡಿಗೆ ಬರಲಿಲ್ಲ. ನಾವು ಆ ದೇಶ ಲಂಡನ್, ನ್ಯೂಯಾರ್ಕ್ ಆಗಲಿ ಅದರ ವಿಚಾರ ಎಲ್ಲ ಭಾಳ ಓದ್ಬಿಟ್ಟಿದ್ದೀವಿ ಮೊದಲೇ. ಪಿಕ್ಚರ್ಸ್ನಲ್ಲಿ, ಇದರಲ್ಲಿ ಮ್ಯಾಗಝಿನ್ಸ್ನಲ್ಲಿ ಎಲ್ಲ ನೋಡಿ ಎಲ್ಲ ನನಗೆ ಸಾಧಾರಣವಾಗಿತ್ತು ಅಲ್ಲಿ ಓದ್ದು. ಏನು ನಮ್ಮ ಕಾಫಿ ಒಳ್ಳೆಯದು ಚೆನ್ನಾಗಿ ಸಿಗ್ತಾ ಇರಲಿಲ್ಲ ಹೊರತು ಬಾಕಿ ಎಲ್ಲ ಚೆನ್ನಾಗೇ ಇತ್ತು ಅಲ್ಲಿ. ಬರ್ಕ್ಲಿ ನಗರದಲ್ಲೇ ನೀವು ನಿಮ್ಮ ಗೈಡ್ ಬರೆದ್ರಲ್ವೇ? ಹೌದು. ಈ ದೇಶದಲ್ಲಿ ದಿನಕ್ಕೆ 1000 ಪದಗಳನ್ನು ಬರಿತಾ ಇದ್ರಿ ಸರಾಸರಿ ಅಂತೆಲ್ಲ ಹೇಳಿದಿರಿ. ಆದರೆ ಬರ್ಕ್ಲಿನಲ್ಲಿ 1500ರಿಂದ 2000 ಪದಗಳನ್ನು ಬರೆದ್ರಲ್ಲ ದಿನಕ್ಕೆ. ಅಲ್ಲಿ ಬೇರೆ ಏನು ಕೆಲಸ ಇಲ್ಲ. ಇಲ್ಲಿ ನಮ್ಮೂರಲ್ಲಿದ್ದರೆ ಮನೆ ವ್ಯವಹಾರಗಳು, ಸ್ನೇಹಿತರು ಬರೋದು, ಪೋಸ್ಟ್ಮನ್ ಹೋಗಿ ಮಾಡೋದು, ಸಾಮಾನು ತರೋದು, ಈ ಕೆಲಸ ಎಲ್ಲ ಇರೋದಿಲ್ಲ. ಓದೋದು, ಬರೆಯೋದು, ಮಕ್ಕಳ ಡಿಸ್ಟರ್ಬೆನ್ಸ್ ಎಲ್ಲ ಅಲ್ಲಿ ಏನಿಲ್ಲವಲ್ಲ. ಒಂದು ಕಾರ್ಲ್ಟನ್ ಹೋಟೆಲ್ ಅಂತ ಒಂದು ಹೋಟೆಲ್ ರೂಮ್ ತೊಗೊಂಡೆ. ಅಲ್ಲೇ ಅಡುಗೆ ಅದಕ್ಕೆ ಬೇಕಾದ ಇದನ್ನು ಕೊಟ್ಟಿದ್ದರು ಅವರು, ಎಲೆಕ್ಟ್ರಿಕ್ ಓವನ್ ಅದೆಲ್ಲ. ಸರಿ, ಏನೋ ಇಷ್ಟು ಅಕ್ಕಿ ಬೇಯಿಸ್ಕೊಂಡು ವೆಜಿಟೇಬಲ್ಸ್ ಹಾಕಿ ನಾನು ಒಬ್ಬನೇ ಊಟ ಮಾಡೋಕ್ಕಾಗ್ತದೆ. ಒಬ್ಬನಿಗೆ ಅಡುಗೆ ಮಾಡ್ಕೊಳ್ಳೋದು, ಒಬ್ಬನೇ ಊಟ ಮಾಡೋಕ್ಕಾಗ್ತದೆ. ಇನ್ನೊಬ್ಬರಿಗೆ ಕೊಡೋಕ್ಕೆ ನನಗೆ ಮೆಷರ್ಮೆಂಟ್ ಗೊತ್ತಿಲ್ಲ. ಅವರು ಊಟ ಮಾಡೋವಾಗೇನೂ ಇರಲಿಲ್ಲ ಅದು. ಸೊ ಅಲ್ಲಿ ಮಾಡಿಕೊಂಡು ನಾನು ಅಲ್ಲೇ ಚೆನ್ನಾಗಿರೋದು. ಅಲ್ಲಿ ಬರ್ಕ್ಲಿಲಿ ಒಂದು ಟೆಲಿಗ್ರಾಫ್ ಅಂತ ಒಂದು ರೋಡ್ ಇದೆ, ಅಲ್ಲಿ ಕಾಲೇಜ್ ಕ್ಯಾಂಪಸ್ ಹತ್ರ ಇತ್ತು. ಹುಡುಗರು ಹೋಗೋದು ಬರೋದು ಭಾಳ ಚೆನ್ನಾಗಿರೋದು, ಭಾಳ ಉತ್ಸಾಹವಾದ ಜಾಗ. ಅಲ್ಲಿ ಏನಾದರೂ ಡೈವರ್ಷನ್ ಬೇಕಾದರೆ ಕಾಲೇಜ್ ಹತ್ರ ಹೋಗಿ ಲೈಬ್ರರಿ ಅಲ್ಲಿ ಇಲ್ಲಿ ಸುತ್ಕೊಂಡು ಬರೋದು. ಬೇರೆ ಏನು ಕೆಲಸ, 2 ಹೊತ್ತಿಗೆ ಬೇಕಾದಷ್ಟು ಅಡುಗೆ ಮಾಡಿ ಊಟ ಮಾಡಿ ಒಬ್ಬನೇ ಕೂತ್ಕೊಂಡು ಬರೆಯೋದು. ಬೇರೆ ಏನು ಅಟೆನ್ಷನೇ ಇಲ್ಲ. ಈ ಸ್ವಯಂ ಪಾಕದಿಂದ ನಿಮ್ಮ ಆರೋಗ್ಯಕ್ಕೆ ಏನು ಹಾನಿ ತಟ್ಟಲಿಲ್ಲ? ಥ್ಯಾಂಕ್ ಗಾಡ್. ಆಗಲಿಲ್ಲ. ಸ್ವಯಂ ಪಾಕದಿಂದ ಏನಿಲ್ಲ, ಏನು ಆಗೋವಾಗಿಲ್ಲ. ಇದೇ ಅಕ್ಕಿ, ಇದೇ ಬೆಣ್ಣೆ, ಇದೆ. ಅಂದ್ರೆ ಅದನ್ನು ಸರಿಯಾಗಿ ಬೇಯಿಸೋದು ಹೇಗೆ ಅಂತ ನಿಮಗೆ ಬರ್ತಾ ಇತ್ತು ಅಷ್ಟೊತ್ತಿಗಾಗಲೇ? ಆಮೇಲೆ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ನನ್ನ ಹೆಸರು ನಾರಾಯಣ ರಾವ್ ಅಂತ ಎಷ್ಟು ಅಡುಗೆಯವರಿದ್ದಾರೆ, ಅಷ್ಟು ಥರ ಒಳ್ಳೆ ಹೆಸರೇ. ನಾರಾಯಣ ಅನ್ನೋದು ನಮ್ಮ ಎಲ್ಲ ಕಂಟ್ರಿಲಿನೂ ಅಡುಗೆ ಮಾಡೋರಿಗೆ, ಎಕ್ಸ್ಪರ್ಟ್ಸ್ಗೆ ಹೆಸರು. ಪರದೇಶದ ಜೀವನ ನಮ್ಮ ಜೀವನಕ್ಕಿಂತ ವ್ಯತ್ಯಾಸವಾಗೇ ಇದ್ದಿರಬೇಕು ಒಂದು ದೃಷ್ಟಿಯಿಂದ ಅಲ್ವೇ? ಅದು ನಮ್ಮ ಜೀವನಕ್ಕಿಂತ ಉತ್ತಮವಾಗಿದೆ ಅಂತ ನಿಮ್ಗೆ ಅನ್ನಿಸ್ತೋ ಯಾವುದಾದ್ರು ರೀತಿಯಲ್ಲಿ? ಯಾವ ರೀತಿಯಲ್ಲಿ ಅಂದರೆ ಜಾಸ್ತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಇನ್ನು ಒಬ್ಬರು ಕೆಲಸಕ್ಕೆ ಇನ್ನೊಬ್ಬರು ಬಂದು ಮಾತಾಡೋದು, ತಲೆ ಹಾಕೋದು, ಹೇಳಿದೆ ಮಾಡಿದೆ ಮನೆಗೆ ಬರೋದು, ಬಾಗಿಲು ತಟ್ಟೋದು, ಇದೆಲ್ಲ ಇಲ್ಲವೇ ಇಲ್ಲ. ಎಲ್ಲ ನೋಡಬೇಕು ಅಂದರೆ ಮೊದಲೇ ಬರೋದು, ಟೆಲಿಫೋನ್ ಮಾಡಿಯೋ ಆಮೇಲೆ ಆ ಟೈಮಿಗೆ ಬರೋದು, ಇದೆಲ್ಲ ಭಾಳ ಒಳ್ಳೆ ಅಭ್ಯಾಸಗಳು ಇದೆ ಅವರಿಗೆ. ಅದರಿಂದ ವರ್ಕ್ ಮಾಡೋದಕ್ಕೆ ಭಾಳ ಸುಲಭ. ಅವರವ್ರ ಕೆಲಸನ ಅವರವ್ರು ನೋಡ್ಕೊಂಡು ಹೋಗ್ತಾರೆ ಅಲ್ಲಿ. ಆ ದೇಶದಲ್ಲಿ ಲೇಖಕರನ್ನು ಜನ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಂತ ನಿಮಗೇನಾರು ಅನ್ನಿಸ್ತೇನಾ? ಹೌದು. ನಮ್ಮ ದೇಶದಲ್ಲಿ ಫಿಲ್ಮ್ ಸ್ಟಾರ್ಸನ್ನು ಹೇಗೆ ನೋಡ್ತಾರೋ ಆ ರೀತಿಯಲ್ಲೇ ಅವರ ಬರೆಯೋರನ್ನ ನೋಡ್ತಾರೆ. ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಲ್ಲಿ. ನಿಮ್ಮ ಕಾದಂಬರಿಗಳು ಯುರೋಪಿನ ಯಾವ್ಯಾವ ಭಾಷೆಗಳಿಗೆ ಭಾಷಾಂತರ ಆಗಿವೆ? ಜರ್ಮನ್, ಇಟಾಲಿಯನ್, ರಷ್ಯನ್, ಪೋಲಿಷ್, ಚೆಕೋಸ್ಲೋವಾಕಿಯನ್, 15-20 ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಈ ಭಾಷೆಗಳಲ್ಲಿ ಯಾವುದಾದ್ರು ಒಂದರಲ್ಲಿ ಬಹಳ ಚೆನ್ನಾಗಿ ನಾನು ಹೇಳೋಕ್ಕಾಗೋದಿಲ್ಲ. ಸೇಲ್ಸ್ ಎಲ್ಲದರಲ್ಲಿ ಒಂದೇ ಥರ ಇರ್ತದೆ. ಅಂದರೆ ನಿಮಗೆ ಅವರು ಕಳಿಸ್ತಕ್ಕಂಥ ಪ್ರತಿಫಲ ಇದೆಯಲ್ಲ, ಹೌದು, ಅದರಿಂದ ಏನಾದ್ರು ಗೊತ್ತಾಗುತ್ತೋ? ಹೆಚ್ಚು ಪ್ರತಿಗಳು ಅದು ಫ್ರೆಂಚ್ನಲ್ಲಿ ಜಾಸ್ತಿ ಇರ್ತದೆ. ಫ್ರೆಂಚ್ ಲ್ಯಾಂಗ್ವೇಜ್ನಲ್ಲಿ ರಾಯಲ್ಟೀಸ್ ಜಾಸ್ತಿ ಬರ್ತದೆ. ಆಮೇಲೆ ಪೋಲಿಷ್ನಲ್ಲಿ ಬರ್ತದೆ. ಇಟಾಲಿಯನ್ನಲ್ಲಿ ಅಷ್ಟು ಚೆನ್ನಾಗಿಲ್ಲ. ಫಿನ್ಲೆಂಡಲ್ಲಿ ಚೆನ್ನಾಗಿ ಹೋಗ್ತದೆ. ಚಿಕ್ಕ ಕಂಟ್ರಿ ರೊಮೇನಿಯಾನಲ್ಲಿ, ಈಗ ರಷ್ಯಾನಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ರಷ್ಯಾನಲ್ಲಿ, ಸೋವಿಯೆಟದಲ್ಲಿ ಭಾಳ ಚೆನ್ನಾಗಿ ಸೇರಿಸಿದೆ. ಇದು ಗೈಡ್ 1 ಲಕ್ಷ ಕಾಪಿ ಫಸ್ಟ್ ಪ್ರಿಂಟಿಂಗ್ ಮಾಡಿದ್ರು ಅವರು, ಟ್ರಾನ್ಸ್ಲೇಷನ್.
ನಮ್ಮ ದೇಶದ ಯಾವ ಯಾವ ಭಾಷೆಗಳಿಗೆ ಇವು ಭಾಷಾಂತರವಾಗಿವೆ? ಅದು ಕೇಳೋದು ಬಹಳ ಸಂಕೋಚವಾಗಿದೆ ನನಗೆ. ಅಲ್ಲಿ ಅಷ್ಟು ಚೆನ್ನಾಗಿ ಯುರೋಪಿಯನ್ ಲ್ಯಾಂಗ್ವೇಜಸ್ಲಿ ಬರೋದು ನಮ್ಮ ದೇಶದಲ್ಲಿ ತಮಿಳ್, ಕನ್ನಡ, ಮಲಯಾಳಂ, ಹಿಂದಿ ಇದರಲ್ಲಿ ಮುಖ್ಯವಾಗಿ ಬರಬೇಕು. ತೆಲುಗು ಒಂದೊಂದು ಪುಸ್ತಕ ಒಂದೊಂದು ಭಾಷೆಯಲ್ಲಿ ಆಗಿದೆ. ಎಲ್ಲ ಪುಸ್ತಕವನ್ನು ಟ್ರಾನ್ಸ್ಲೇಟ್ ಆಗಿಲ್ಲ. ಆ ಥರ ಒಂದು ವೇಳೆ ಟ್ರಾನ್ಸ್ಲೇಷನ್ ಚೆನ್ನಾಗಿ ಬರಬೇಕು, ಬರೋದಿಲ್ಲ. ಒಂದೇ ಒಂದು ಚೆನ್ನಾಗಿದೆ ಕನ್ನಡದಲ್ಲಿ. ಸ್ವಾಮಿ ಮತ್ತು ಸ್ನೇಹಿತರು ಶಾರದಾ ಪ್ರಸಾದ್ ಟ್ರಾನ್ಸ್ಲೇಟ್ ಮಾಡಿದರು. ಅದರ ಟೋನು ಬೇರೆ ಥರ ಇದೆ. ಅದು ಭಾಳ ಚೆನ್ನಾಗಿದೆ. ಇಂಗ್ಲೀಷ್ ಅಷ್ಟು ಡೈರೆಕ್ಟ್ ಆಗಿದೆ ಅದು. ಬಾಕಿ ಇದರಲ್ಲೆಲ್ಲ ನನಗೆ ಟ್ರಾನ್ಸ್ಲೇಷನ್ ಓದಿದ್ರೆ ತುಂಬ ಬೇಜಾರಾಗ್ತದೆ. ನೀವು ಈ ದೇಶದಲ್ಲೇ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ದೀರಿ. ಇನ್ಯಾವುದಾದ್ರು ಭಾಷೆ ಜನ ನಿಮ್ಮ ಭಾಷಾಂತರ ಚೆನ್ನಾಗಾಗಿದೆ ಅಂತ ನಿಮ್ಗೆ ಹೇಳಿದ್ದಾರೆ, ಬಹಳ ಚೆನ್ನಾಗಾಗ್ಬಿಟ್ಟಿದೆ ನಮ್ಮ ಭಾಷೆನಲ್ಲಿ ಅಂತ? ಇಲ್ಲ, ಒಬ್ಬರು ಒಂದು ಮಾತಾಡಿಲ್ಲ ಅದ್ರ ವಿಚಾರ. ಪಬ್ಲಿಷರ್ ಮಾತ್ರ ಪಬ್ಲಿಷ್ ಮಾಡ್ತಾರೆ. ಆಮೇಲೆ ಓದೋರು ಒಬ್ಬರು ನೋಡ್ಬೇಕಂತ ನನಗೂ ಭಾಳ ಆಸೆ ಆಗಿದೆ, ಸಿಕ್ಕೋದಿಲ್ಲ ಒಬ್ಬರು. ಓದ್ರೆ ಅವ್ರು ಇಂಗ್ಲೀಷ್ನಲ್ಲೇ ಓದಿರ್ತಾರೆ. ಆಮೇಲೆ ಹೇಳ್ತಾರೆ ಇಂಗ್ಲೀಷ್ಲಿ ಚೆನ್ನಾಗಿತ್ತು, ನಮ್ಮ ಭಾಷೆಯಲ್ಲಿ ಬಂದು ಅಷ್ಟು ಚೆನ್ನಾಗಿಲ್ಲ ಅಂತಲೇ ಹೇಳ್ತಾರೆ ಅವರು. ಈಚೆಗೆ ಕನ್ನಡದಲ್ಲಿ, ತಮಿಳಿನಲ್ಲಿ, ಬೆಂಗಾಲಿನಲ್ಲಿ, ಯಾಕೆ ಒಡಿಯಾ ಭಾಷೆನಲ್ಲಿ ಕೂಡ ಅನೇಕ ಜನ ಬರೀತಾ ಇದ್ದಾರೆ, ಬಹಳ ಚೆನ್ನಾಗಿ ಬರೀತಾ ಇದ್ದಾರೆ. ಈ ಪುಸ್ತಕಗಳಿಗೆ ಯಾವುದನ್ನಾರು ನೀವು ನೋಡ್ತಾ ಇರ್ತೀರೇನು? ಯಾರು ಬರಹಗಾರರು ಯಾವುದಾದ್ರೂ ಇಂಗ್ಲೀಷ್ನಲ್ಲಿ ಬಂದ್ರೆ ನನಗೆ ಗೊತ್ತಾಗ್ತದೆ. ಭಾಷಾಂತರ ಇಂಗ್ಲೀಷ್ನಲ್ಲಿ ಭಾಷಾಂತರ ಮಾಡಿದ್ರೇ ನನಗೆ ಗೊತ್ತಾಗ್ತದೆ. ಒರಿಯಾನಲ್ಲಿ ಭಾಳ ಒಳ್ಳೆ ಪಾಯಿಂಟ್ಸ್ ಇದ್ದಾರೆ. ಕನ್ನಡ ಅಷ್ಟು ಫ್ಲೂಯೆಂಟಾಗಿ ಓದೋಕ್ಕೆ ಬರೋದಿಲ್ಲ, ಆದರೆ ತಿಳ್ಕೊಳ್ತೀನಿ. ಕನ್ನಡದಲ್ಲಿ ಕೆಲವು ಪುಸ್ತಕಗಳು, ಕೆಲವು ಕಾದಂಬರಿಗಳು ಭಾಳ ಚೆನ್ನಾಗಿದೆ. ಮಲಯಾಳಮಲ್ಲಿ ಚೆನ್ನಾಗಿದೆ. ಈ ಎರಡು ಭಾಷೆಯಲ್ಲಿ ನಾನು ಹೇಳ್ಬೋದು. ತಮಿಳಿನಲ್ಲಿ ಆ ಲೆವೆಲ್ ಸ್ಟ್ಯಾಂಡರ್ಡ್ ಬಂದಿಲ್ಲ ಇನ್ನು. ನಿಮಗೆ ಮೈಸೂರು ಕಂಡ್ರೆ ಬಹಳ ಪ್ರೀತಿ. ಒಂದು ಸರ್ತಿ ಅನ್ಕ ಬರ್ತಿದ್ದೀರಿ. ಈ ಊರಿನ ಋತುಗಳ ವಿವರವಾದ ಒಂದು ಟೈಮ್ ಟೇಬಲ್ ಕೂಡ ನಾನು ತಯಾರಿಸ್ಬಿಡ್ತೀನಿ ಬೇಕಾದ್ರೆ ನಿಮಗೆ. ಹೌದೌದು. ಚಿಕ್ಕವರಾಗಿದ್ದಾಗಲೇ ಚಾಮುಂಡಿ ಬೆಟ್ಟದ ಮೇಲೆ ಹೋಗಿ ನೀವು ಗುಡಿ ಗೋಪುರ ಏರಿ ಅದರ ತುದಿಯಲ್ಲಿ ಮೈಸೂರಿನ ಜನರಿಗೆ ಒಂದು ಸಂದೇಶ ಕೆತ್ತಿದ್ರಿ ಅಂತ ಎಲ್ಲೋ ಬರ್ದಿದ್ದೀರಿ. ಹೌದು. ಈ ಸಂದೇಶ ಏನು? ಎಲ್ಲರೂ ತಿಳಿದದ್ದೇ. ಪಾಸ್ಟ್ ಇಸ್ ಗಾನ್, ಪ್ರೆಸೆಂಟ್ ಇಸ್ ಫ್ಲೀಟಿಂಗ್, ಫ್ಯೂಚರ್ ಈಸ್ ವೇಗ್ ಅಂತ ಒಂದು ದೊಡ್ಡ ಫಿಲಾಸಫಿ ನನ್ನ ತಲೆಯಲ್ಲಿ. ಆಗ ಓದದ್ದು ಗತಕಾಲ ಅದು ಹೊರಟೋಯ್ತು. ಪ್ರೆಸೆಂಟ್ ಈಗಿರೋ ಕಾಲ ಹೋಗ್ತಲೇ ಇದೆ. ಫ್ಯೂಚರ್ ವಿಚಾರ ಗೊತ್ತಿಲ್ಲ ನಮಗೆ. ಹಾಗೆ ಅಂತ ಒಂದು ಮೆಸೇಜ್ ಅಲ್ಲಿ ಬರೆದೆ ಆ ಕಾಲದಲ್ಲಿ. ಅದು ಇನ್ನೂ ಇದೆಯೋ ಇಲ್ಲೋ ಈಗ ಈ ಜನ್ಮದಲ್ಲಿ ಇನ್ನೂ ಅಲ್ಲಿ ಹತ್ತು ಹೋಗಿ ನಾವು ವೆರಿಫೈ ಮಾಡೋಕ್ಕಾಗೋದಿಲ್ಲ ಅದನ್ನು. ಆದರೆ ಆಮೇಲೆ ನೀವು ಇವ್ರನ್ನಲ್ಲಿ ಬೆಳೀತಾ ಇದ್ದ ಹಾಗೆ ಈ ಮಾತನ್ನ ನೀವು ಒಪ್ಪಲಿಲ್ಲ ಅಂತ ಕಾಣುತ್ತೆ ಅಲ್ವೇ? ಅದು ಒಪ್ಪಲಿಲ್ಲ. ಅದೇ ನಡೆಯೋದು ಹಾಗೆ ತಾನೆ ಇವತ್ತಿಗೂ ನಿಜ. ನಮಗೆ ಇಷ್ಟ ಇಲ್ಲ ಅದು ಕೇಳೋಕ್ಕೆ. ಅದು ತಾನೆ ನಿಜ. ಈಗ ನಾವು ಮಾತಾಡ್ತಾ ಇರುವಾಗಲೇ ಪ್ರೆಸೆಂಟ್ ಹೊರಟೋಗ್ತಾ ಇದೆಯಲ್ಲ, ಇಟ್ಸ್ ಫ್ಲೋಯಿಂಗ್ ಔಟ್. ನಿಮ್ಮ ಕಾದಂಬರಿಗಳ ಕೇಂದ್ರವಾದ ಮಾಲ್ಗುಡಿ ಅನ್ನೋ ಊರಿನಲ್ಲಿ ಮೈಸೂರಿನ ಅಂಶ ಎಷ್ಟಿದೆ? 90% ಇರ್ಬೋದು. 100ಕ್ಕೆ 90 ಮೈಸೂರು ಸಿಟಿಯೇ ಹಳೆ ಅಗ್ರಹಾರ, ದೇವಾಂಬ ಅಗ್ರಹಾರ, ರಾಮವರಸ ಅಗ್ರಹಾರ, ಮಾರ್ಕೆಟಿಂದ ಆನಸರೋಡ್ ಬೀದಿ, ಆಮೇಲೆ ಶಿವರಾಮಪೇಟೆ, ಸಂತೆಪೇಟೆ, ಇದೆಲ್ಲ ಸರಿ ಬೇರೆ ಬೇರೆ ಹೆಸರು ಕೊಡ್ತೀನಿ. ಯಾಕೆಂದರೆ ಒಂದು ಅಷ್ಟು ಜೋಗ್ರಾಫಿಕಲ್ ಆಗಿರೋಕ್ಕಾಗೋದಿಲ್ಲ ನನಗೆ ಫ್ರೀಡಮ್ ಬೇಕಲ್ಲ, ಅದರಿಂದ ಬೇರೆ ಸ್ವಲ್ಪ ಬದಲಾಯಿಸ್ತೀನಿ ಅಷ್ಟೆ. ಮೈಸೂರು ಈಚೆಗೆ ಬಹಳ ಬದಲಾಯಿಸ್ತಾ ಇದೆ. ಬೆಂಗಳೂರಿನ ಹಾಗೆ ಆಗ್ತಾ ಇದೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿಬಿಡ್ತಾ ಇದ್ದಾರೆ, 6 ಮಹಡಿ 7 ಮಹಡಿಗಳದ್ದನ್ನು. ಈ ದೊಡ್ಡ ದೊಡ್ಡ ಕಾರ್ಖಾನೆಗಳ ಹಾವಳಿನೂ ಶುರುವಾಗುತ್ತೆ ಅಂತ ಕಾಣುತ್ತೆ. ಇನ್ನೊಂದು 10 ವರ್ಷ ತಡ್ಕೊಳ್ತದೆ. ಅಷ್ಟರೊಳಗೆ ನಾವು ಏನೋ ಇದ್ದರೆ ಸರಿ, ಇಲ್ದಿದ್ರೂ ಸರಿ. ಅಲ್ಲಿ ತನಕ ಮೈಸೂರಿನಲ್ಲಿ ತನಕ ಸುಖವಾಗಿರಬಹುದು. ನಾವಿರೋ ತನಕ ಏನು ಜಾಸ್ತಿ ಚೇಂಜ್ ಮಾಡೋಕ್ಕಾಗೋದಿಲ್ಲ ಇಲ್ಲಿ. ಯಾಕೆಂದರೆ ಮೈಸೂರಿಗೆ ಒಂದು ಟ್ರೆಡಿಷನ್ ಇದೆ, ಅದನ್ನು ಕಾಪಾಡ್ತಾರೆ. ಜನಗಳು ಕಾಪಾಡ್ತಾರೆ, ಕಾರ್ಪೊರೇಷನು ಕಾಪಾಡ್ತಾರೆ, ಗೌರ್ಮೆಂಟ್ಗೆ ಒಂದು ಐಡಿಯಾ ಇದೆ ಮೈಸೂರು ಹೀಗೆ ಇರಬೇಕು ಅಂತ. ಇನ್ನೂ 15-20 ವರ್ಷದಲ್ಲಿ ಈ ಔಟ್ಲುಕ್ ಹೊರಟೋಗ್ತದೆ. ಅನ್ಕ ನಮ್ಮ ಮನಸ್ಸಿನಲ್ಲಿ ನಾವು ನೋಡಿರೋ ಒಳ್ಳೆಯ ಮೈಸೂರೇ ಉಳಿದಿರುತ್ತೆ ಅಂತ ಕಾಣಿಸುತ್ತೆ. ಮನಸ್ಸಲ್ಲಿರೋದು ಹಾಗೆ ಇರ್ತದೆ, ಅದೇ ಇಮ್ಮಾರ್ಟಾಲಿಟಿ. ಇದುವರೆಗೂ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಖ್ಯಾತ ಇಂಗ್ಲಿಷ್ ಕಾದಂಬರಿಕಾರ R.K. ನಾರಾಯಣ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದ್ದವರು ಪುನರಾರಂಭಗೊಂಡ ಮೈಸೂರು ಆಕಾಶವಾಣಿಯ ಮೊದಲ ಸಹಾಯಕ ನಿರ್ದೇಶಕರಾಗಿದ್ದ ಶ್ರೀ ಎಂ ಶಂಕರ್ ಅವರು.
ಅಮೃತ ಸಿಂಚನ ಮೈಸೂರು ಆಕಾಶವಾಣಿಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ.